ಟಾಸ್ಕ್ ಹೇಳಿದ್ದು ಬಿಗ್ ಬಾಸ್? ಬಿಲ್ಲೆ ಕಳೆದ ಅಥವಾ ಕುಸ್ತಿದ? ನೀನು ಲಾಕ್ ಮಾಡ್ಕೊಂಡು ಒಂದ್ ಕಡೆ ಕುತ್ಕೊಂಡ್ಬೋದು. ನಾನು ನನ್ನ ಎನರ್ಜಿನೂ ಕೂಡ ನಂಗೆ ವೇಸ್ಟ್ ಮಾಡ್ಕೊಳಕ್ ಇಷ್ಟ ಇಲ್ಲ. ನಾನು ತೆಗ್ದು ಮಾಡ್ತಿದ್ದೀನಾ? ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಸ್ಪಂದನ ನಡುವೆ ದೊಡ್ಡ ಜಗಳ ಶುರುವಾಗಿದೆ. ಒಬ್ರಿಗೊಬ್ರು ನೆಲಕ್ಕೆ ಹಾಕೊಂಡು ರುಬ್ಬಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಾಶಿಕಾ ಸ್ಪಂದನನ ಎತ್ತಿ ಎತ್ತಿ ಬಿಸಾಕ್ತಾ ಇರೋದನ್ನು ನೀವು ನೋಡಿರ್ತೀರಾ. ಆದರೆ ಈ ಜಗಳ ಏನಕ್ಕೆ ಆಗ್ತಾ ಇರೋದು ಅಂತ ಹೇಳಿದ್ರೆ ಇದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಅದು ಅಷ್ಟೇ ಅಲ್ಲ, ಫೈನಲ್ಗೆ ಎಂಟ್ರಿ ಆಗುವಂತಹ ಒಂದು ರೋಡ್ ಕೂಡ ಹೌದು. ನಿಮ್ಗೆ ಗೊತ್ತಿರ್ಬೋದು, ನಿನ್ನೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಎಲ್ಲರೂ ಕೂಡ ಕ್ಯಾಪ್ಟನ್ಶಿಪ್ಗೆ ಆಯ್ಕೆ ಆಗುವಂತಹ ಒಂದು ಟಾಸ್ಕ್. ಆ ಟಾಸ್ಕ್ ನಲ್ಲಿ ನೀರು ತುಂಬುವಂತಹ ಒಂದು ಟಾಸ್ಕ್ ಕೊಟ್ಟಾಗ ಅಲ್ಲಿ ಸ್ಪಂದನ ಮತ್ತೆ ನಮ್ಮ ರಾಶಿಕಾ ಅವರು ಫೈನಲ್ ಆಗಿ ಎಂಟ್ರಿ ಆಗ್ತಾರೆ. ಸೊ ಹೆಣ್ಣು ಮಕ್ಕಳಲ್ಲಿ. ಆದ್ರೆ ಸ್ಪಂದನ ಮತ್ತೆ ರಾಶಿಕಾ ನಡುವೆ ಈಗ ಡೈರೆಕ್ಟ್ ಆಗಿ ಫೈನಲ್ ಒಂದು ಆಟ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಅದು ಕೂಡ ತಮ್ಮ ಇಟ್ಟಿಗೆಗಳನ್ನ ಜೋಡಿಸುವಂಥದ್ದು. ಇಬ್ಬರಿಗೂ ಕೂಡ ಇಟ್ಟಿಗೆಗಳನ್ನ ಕೊಟ್ಟಿದ್ದಾರೆ. ಇಬ್ಬರು ಯಾವ್ದಾದ್ರು ಒಂದು ಪ್ಲೇಸ್ ಅನ್ನ ಆಯ್ಕೆ ಮಾಡಿಕೊಂಡು ತಮಗೆ ಕೊಟ್ಟಿರುವಂತಹ ಇಟ್ಟಿಗೆಗಳನ್ನ ಜೋಡಿಸಿ ಎಲ್ಲದನ್ನು ಕೂಡ ಜೋಡಿಸ್ಬೇಕು. ನಂತರ ಅದನ್ನ ಬೀಳಿಸ್ಬೇಕು. ಅತಿ ಹೆಚ್ಚು ಯಾರ್ದು ಬಿದ್ದಿರುತ್ತೋ ಅವರು ಗೆದ್ರು ಅಂತ ಹೇಳಿ. ಆದ್ರೆ ರಾಶಿಕನ ಮುಂದೆ ಸ್ಪಂದನ ಟಾಸ್ಕ್ ನಲ್ಲಿ ಯಾವ ಮೂಲೆನೂ ಅಲ್ಲ. ಟಾಸ್ಕ್ ಕ್ವೀನ್ ಅಂತಾನೆ ಕಳಿಸ್ಕೊಳ್ಳುವಂತಹ ನಮ್ಮ ರಾಶಿಕಾ ಅವರು ಸ್ಪಂದನಗೆ ಒಂದು ಮಾತನ್ನ ಹೇಳ್ತಾರೆ. ಆ ಮಾತು ಕೇಳಿಸ್ಕೊಂಡಿರುವಂತಹ ಸ್ಪಂದನ ಅಂತೂ ನಿಜಕ್ಕೂ ಬಿಗ್ ಬಾಸ್ನ ಬಿಟ್ಟು ಹೋಗ್ಬೇಕು ಅಂತಹ ಮಾತನ್ನ ಹೇಳ್ತಾರೆ. ನಿನ್ನನ್ನು ಲಾಕ್ ಮಾಡ್ಕೊಂಡು ಕೂರಿಸ್ಕೊಂಡ್ರೆ ನಾನು ಈಸಿಯಾಗಿ ಗೆದ್ದುಬಿಡ್ತೀನಿ, ಆದರೆ ನನ್ನ ಎನರ್ಜಿಯನ್ನು ಹಾಳು ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಧ್ರುವಂತ್ ಮತ್ತು ನಮ್ಮ ಅಶ್ವಿನಿ ಅವರು ಸ್ಪಂದನನಿಗೆ ಸ್ವಲ್ಪ ಹುರುಪು ಕೊಡೋಣ ಅಂತ, ಸ್ಪಂದನ ನಿನಗಿರೋ ತಾಕತ್ತು ಇಷ್ಟೇನಾ, ನಿನ್ನಲ್ಲಿರೋಂಥ ಶಕ್ತಿಯನ್ನು ಹೊರಗೆ ತಳ್ಳು ಅಂತ ಹೇಳಿದ್ರು. ಅಂತೂ ಅಶ್ವಿನಿ ಅವರು ಹೇಳಿದ್ರು ಕೂಡ ಏನು ಕಿಸಿಲಿಕ್ಕಾಗಲ್ಲ. ಸ್ಪಂದನನ ರಾಶಿಕಾ ಹಾಕಿ ಮಡಚಿ ನೆಲಕ್ಕೆ ಹಾಕಿ ಲಾಕ್ ಮಾಡ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಮಿಸ್ಕಾಡಕ್ಕೂ ಕೂಡ ಬಿಡೋದಿಲ್ಲ. ಈಸಿಯಾಗಿ ರಾಶಿಕಾ ಅವರು ಈ ಟಾಸ್ಕ್ ಅನ್ನ ಗೆದ್ದು ಕ್ಯಾಪ್ಟನ್ಶಿಪ್ ಓಟಕ್ಕೆ ಡೈರೆಕ್ಟ್ ಆಗಿ ಹೋಗ್ತಾರೆ ಅಂತ ಹೇಳಿ ನನಗೆ ಅನಿಸ್ತು. ಏನೇ ಆಗಲಿ, ಕಾವ್ಯ ಮತ್ತೆ ಈ ಸ್ಪಂದನ ಇಬ್ರೂ ಕೂಡ ನಿಂತ್ಕೊಂಡು ಒಂದ್ ಕಡೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ಲಾಯಕ್ಕು. ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ರಾಶಿಕನ್ನ ಮೀರಿಸುವಂಥವ್ರು ಯಾರೂ ಕೂಡ ಹೆಣ್ಮಕ್ಳು ಈ ಬಾರಿ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಲಿಲ್ಲ. ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ಟಾಸ್ಕ್ ಕ್ವೀನ್ ಆಗಿರುವಂತಹ ರಾಶಿಕಾ ಎಂತ ಈಸಿಯಾಗಿ ಟಾಸ್ಕ್ಗಳನ್ನು ಆಡ್ತಾಳೆ. ಹಾಗೆ ಅವಳು ಹೇಳಿದಂಥ ಮಾತು ಕೂಡ ಇದು ಸವಾಲಿಂದು ದುರಂಕಾರದು ಅನ್ನೋದಕ್ಕಿಂತ ತನ್ನ ಮೇಲಿರುವಂತಹ ಕಾನ್ಫಿಡೆನ್ಸ್ ಅಂತಾನೂ ಕೂಡ ಹೇಳ್ಬೋದು. ಏನೇ ಆಗಲಿ, ಸ್ಪಂದನ ಅನ್ನೋರು ರಾಶಿಕನ್ ಒಂದೇನು ಕೂಡ ಅಲ್ಲಾಡಿಸ್ಲಿಕ್ಕೂ ಆಗಲಿಲ್ಲ. ಈಸಿಯಾಗಿ ಟಾಸ್ಕ್ ಅನ್ನ ಬಿಟ್ಕೊಟ್ಟು ಕ್ಯಾಪ್ಟನ್ಶಿಪ್ಗೆ ಡೈರೆಕ್ಟ್ ಆಗಿ ರಾಶಿಕಾ ಅವರು ಎಂಟ್ರಿಯನ್ನು ಕೊಡ್ತಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಗಿಲ್ಲಿ ಅಶ್ವಿನಿ ಅವರು ಈಗಾಗಲೇ ಕ್ಯಾಪ್ಟನ್ಶಿಪ್ ರೇಸ್ ಅಲ್ಲಿ ಇದ್ದಾರೆ. ಅವರ ಜೊತೆಗೆ ರಾಶಿಕಾ ಕೂಡ ಸೇರ್ಕೊಂಡಿದ್ದಾರೆ ಏನೋ ಅಂತ ಹೇಳಿ ನಾವು ಈ ಎಪಿಸೋಡ್ ಅಲ್ಲೇ ನೋಡ್ಬೇಕಾಗತ್ತೆ. ರಾಶಿಕಾ ಮತ್ತೆ ಸ್ಪಂದನ ನಡೆದಿರುವಂತಹ ಈ ಜಗಳದ ಬಗ್ಗೆ ನಿಮಗೆಲ್ರಿಗೂ ಕೂಡ ಏನ್ ಅನ್ನಿಸ್ತು ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ಏನಿದ್ರು ಕೂಡ ಹುಡುಗರ ಕಾದಾಟ ಕಾದು ನೋಡೋಣ ಹೇಗಿರುತ್ತೆ ಅಂತ.